ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನೆಲ್ಗೆ ಎಲ್ರಿಗೂ ಕೂಡ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಇನ್ನೊಂದು ಲೀನಿಯರ್ ಕಾಂಬಿನೇಷನ್ ಆಫ್ ವೆಕ್ಟರ್ಸ್ ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಪ್ರಾಬ್ಲಮ್ ಏನ್ ಹೇಳ್ತಾ ಇರೋದು, ಡೂ ವೆಕ್ಟರ್ಸ್ v1 is equal to 1 1 1, v2 is equal to 0 1 1 and v3 is equal to 0 0 1 span ವೆಕ್ಟರ್ಸ್ ಸ್ಪೇಸ್ v3 r ಅಂತಂದ್ರೆ ರಿಯಲ್ ನಂಬರ್ಸ್ ಅಂತ ಅನ್ಕೋಬಹುದು. ಸೊ ರಿಯಲ್ ನಂಬರ್ ಯಾವುದೇ ರಿಯಲ್ ನಂಬರ್ ಬರಬಹುದು v3 ವೆಕ್ಟರ್ ಅಂತಂದ್ರೆ. ಸೊ ಈ v3 ವೆಕ್ಟರ್ ಅಲ್ಲಿ ಯಾವ್ದಾದ್ರು ರಿಯಲ್ ನಂಬರ್ ಬರ್ಬೋದು. ಸೊ ಅವಾಗ ಏನಾದ್ರೂ ಕೂಡ ಈ ಕಂಡೀಷನ್ ಸ್ಯಾಟಿಸ್ಫೈ ಆಗುತ್ತಾ ಅಂತ ನಾವು ಕಂಡುಹಿಡಿತಾ ಹೋಗ್ಬೇಕು. ನೋಡಿ, ಇಲ್ಲಿ ರಿಯಲ್ ನಂಬರ್ ಅಂತ ಹೇಳಿದ್ದಾರೆ. ಸೊ ಈಗ ಫಸ್ಟ್ ಸೇಮ್ ಪ್ರೊಸೀಜರ್ ಅಲ್ಲಿ ಸಾಲ್ವ್ ಮಾಡ್ತಾ ಹೋಗಿ. ಮೊದಲಿಗೆ ಏನ್ ಮಾಡ್ತಾ ಇದ್ವಿ ನಾವು, c1 ಇಂಟು x1 ಪ್ಲಸ್ c2 ಇಂಟು x2 ಪ್ಲಸ್ c2 ಇಂಟು x3 ಅಂತ ಬರೀತಾ ಇದ್ವಿ. ಈಗ ಏನ್ ಮಾಡಿದ್ದಾರೆ, v1 v2 v3 ವ್ಯಾಲ್ಯೂನ ಕೊಟ್ಟಿದ್ದಾರೆ. ಸೊ c1 ಇಂಟು v1 ಪ್ಲಸ್ c2 ಇಂಟು v2 ಪ್ಲಸ್ c3 ಇಂಟು v3 ವಿಲ್ ಬಿ ಈಕ್ವಲ್ ಟು, ಇದನ್ನು ಕೂಡ v3 ಅಂತಾನೆ ಕೊಟ್ಟಿದ್ದಾರೆ. v3 ಮತ್ತೆ ರಿಯಲ್ ನಂಬರ್ಸ್ ಅವೆಲ್ಲವೂ ಕೂಡ ಯಾವ್ದಾದ್ರೂ ಆಗಿರ್ಬೋದು. ಸೊ ನಾನೇನ್ ಮಾಡ್ತೀನಿ, a b ಮತ್ತೆ c ಅಂತ ತಗೊಂತೀನಿ, ಸರಿನಾ? ಸೊ a b c ಅಂತ ತಗೊಂತೀನಿ. ಸೊ ಇವಾಗ c1 ವ್ಯಾಲ್ಯೂ ನಂಗೆ ಗೊತ್ತಿಲ್ಲ, ನಾನು ಕಂಡುಹಿಡಿಬೇಕು. ಸೊ v1 ವ್ಯಾಲ್ಯೂ ಗೊತ್ತು. ಸೊ c1 ಇಂಟು v1 ವ್ಯಾಲ್ಯೂ ಏನು, 1 1 1 ಪ್ಲಸ್ c2 ಇಂಟು v2 ವ್ಯಾಲ್ಯೂ ಗೊತ್ತಾ, ಎಸ್. ಸೊ 0 1 1 ಪ್ಲಸ್ c3 ವ್ಯಾಲ್ಯೂ ಗೊತ್ತಿಲ್ಲ, ಬಟ್ v3 ವ್ಯಾಲ್ಯೂ ಗೊತ್ತು, 0 0 1 ವಿಚ್ ವಿಲ್ ಬಿ ಈಕ್ವಲ್ ಟು a b c. ಸರಿನಾ? ಸೊ a b c ಏನಾಗಿರ್ಬೋದು, ಯಾವ್ದಾದ್ರೂ ಕೂಡ ರಿಯಲ್ ನಂಬರ್ ಆಗಿರ್ಬೋದು. ಈಗ c1 ಅನ್ನ ಒಳಗಡೆ ಮಲ್ಟಿಪ್ಲೈ ಮಾಡ್ರಿ, c2 ಅನ್ನ ಒಳಗಡೆ ಮಲ್ಟಿಪ್ಲೈ ಮಾಡ್ರಿ, c3 ಅನ್ನ ಒಳಗಡೆ ಮಲ್ಟಿಪ್ಲೈ ಮಾಡಿ. c1 ಇಂಟು 1 ಏನಾಗುತ್ತೆ, c1. ಸೊ 1 ಇಂಟು c1 ಅಂತ ಬರೆದ್ರೇನು, c1 ಅಂತ ಬರೆದ್ರೇನು ಸೇಮ್. ಸೊ 1 into c1 c1 plus c2 into 0 will be 0 0 into anything will be 0, ಅದಕ್ಕೋಸ್ಕರ. ನೆಕ್ಸ್ಟ್ c2 plus c3 into 0 ಅಂದ್ರೆ 0 0 c3 which will be equal to a b c. ಈಗ ಮೊದಲನೇ ಪೊಸಿಷನ್ ಪ್ಲಸ್ ಮೊದಲನೇ ಪೊಸಿಷನ್ ಪ್ಲಸ್ ಮೊದಲನೇ ಪೊಸಿಷನ್. ನೆಕ್ಸ್ಟ್ ಎರಡನೇ ಪೊಸಿಷನ್ ಎರಡನೇ ಪೊಸಿಷನ್, ಮೂರನೇ ಪೊಸಿಷನ್ ಮಧ್ಯದಲ್ಲಿ ಪ್ಲಸ್ ಇರೋದ್ರಿಂದ ಆಡ್ ಮಾಡ್ತಾ ಹೋಗಿ. ಸೊ c1 ಪ್ಲಸ್ 0 ಪ್ಲಸ್ 0 ನೆಕ್ಸ್ಟ್ c1 ಪ್ಲಸ್ c2 ಪ್ಲಸ್ 0, c1 ಪ್ಲಸ್ c2 ಪ್ಲಸ್ 0 c1 ಪ್ಲಸ್ c2 ಪ್ಲಸ್ c3 ವಿಚ್ ವಿಲ್ ಬಿ ಈಕ್ವಲ್ ಟು a b c. ಸರಿನಾ? ಈಗ ಈಕ್ವಲ್ಸ್ ಇರೋದು ಮಧ್ಯದಲ್ಲಿ. ಸೊ ಮೊದಲನೇ ಪೊಸಿಷನ್ ಇಸ್ ಈಕ್ವಲ್ ಟು ಮೊದಲನೇ ಪೊಸಿಷನ್, ಎರಡನೇ ಪೊಸಿಷನ್ ಇಸ್ ಈಕ್ವಲ್ ಟು ಎರಡನೇ ಪೊಸಿಷನ್, ಮೂರನೇ ಪೊಸಿಷನ್ ಇಸ್ ಈಕ್ವಲ್ ಟು ಮೂರನೇ ಪೊಸಿಷನ್. ಸೊ ಈ ರೀತಿ c1 ಪ್ಲಸ್ 0 ಪ್ಲಸ್ 0 ಅಂದ್ರೇನು, 0. ಸೊ c1 ಇಸ್ ಈಕ್ವಲ್ ಟು ಮೊದಲನೇ ಪೊಸಿಷನ್ ಅಲ್ಲಿ ಏನಿದೆ a, c1 ಪ್ಲಸ್ c2 ಪ್ಲಸ್ 0 ಬರೆಯುವಂತ ಅವಶ್ಯಕತೆ ಇಲ್ಲ, ವಿಚ್ ವಿಲ್ ಬಿ ಈಕ್ವಲ್ ಟು ಎರಡನೇ ಪೊಸಿಷನ್ ಅಲ್ಲಿ ಏನಿರೋದು b, ನೆಕ್ಸ್ಟ್ c1 ಪ್ಲಸ್ c2 ಪ್ಲಸ್ c3 ವಿಲ್ ಬಿ ಈಕ್ವಲ್ ಟು ಮೂರನೇ ಪೊಸಿಷನ್ ಅಲ್ಲಿ ಏನಿರೋದು c. ಸೊ ಇದನ್ನ ಈಕ್ವೇಶನ್ 1 ಅಂತ ತಗೊಳ್ಳೋಣ, ಈಕ್ವೇಶನ್ 2 ಅಂತ ತಗೊಳ್ಳೋಣ, ಈಕ್ವೇಶನ್ 3 ಅಂತ ತಗೊಳ್ಳೋಣ. ಸೊ ಫ್ರಮ್ ಈಕ್ವೇಶನ್ 1 ನನಗೆ ಆಲ್ರೆಡಿ ಗೊತ್ತಾಗಿದೆ c1 ವ್ಯಾಲ್ಯೂ ಈಸ್ ಈಕ್ವಲ್ ಟು a ಅಂತ, ಸರಿನಾ? ನೆಕ್ಸ್ಟ್ c2 ವ್ಯಾಲ್ಯೂನ ಕಂಡುಹಿಡಿಯೋಣ. ಸಿಂಪಲ್, c1 ವ್ಯಾಲ್ಯೂ ಗೊತ್ತಲ್ವಾ? ಸೊ ಎರಡನೇ ಈಕ್ವೇಶನ್ ಅನ್ನ ಯೂಸ್ ಮಾಡ್ಕೊಂಡ್ರೆ c2 ವ್ಯಾಲ್ಯೂ ಸಿಗುತ್ತೆ. ಸೊ ಫ್ರಮ್ ಈಕ್ವೇಶನ್ 2 c1 ಪ್ಲಸ್ c2 ವಿಲ್ ಬಿ ಈಕ್ವಲ್ ಟು b. ಸೊ ನನಗೆ c1 ವ್ಯಾಲ್ಯೂ ಗೊತ್ತು, ದಟ್ ಈಸ್ a ಪ್ಲಸ್ c2 ವಿಲ್ ಬಿ ಈಕ್ವಲ್ ಟು b. ಸರಿನಾ? ಜಸ್ಟ್ c2 ವ್ಯಾಲ್ಯೂ ಮಾತ್ರ ಬೇಕು. ಸೊ a ಅನ್ನ ಆ ಕಡೆ ಕಳ್ಸೋಣ, b ಪ್ಲಸ್ a ಆ ಕಡೆ ಹೋದ್ರೆ ಮೈನಸ್ a ಆಗುತ್ತೆ. ಸೊ b ಮೈನಸ್ a. ಸೊ c2 ವ್ಯಾಲ್ಯೂ ಕೂಡ ನನಗೆ ಗೊತ್ತಾಯ್ತು. ನೆಕ್ಸ್ಟ್ c3 ವ್ಯಾಲ್ಯೂನ ಕಂಡುಹಿಡ್ಕೊಳ್ಳೋಣ ಫ್ರಮ್ ಈಕ್ವೇಶನ್ ನಂಬರ್ 3. ಸೊ c1 c2 ಗೊತ್ತಿರೋದ್ರಿಂದ c3 ವ್ಯಾಲ್ಯೂನ ಈಸಿಯಾಗಿ ಕಂಡುಹಿಡಿಬಹುದು. ಸೊ c1 ಪ್ಲಸ್ c2 ಪ್ಲಸ್ c3 ವಿಲ್ ಬಿ ಈಕ್ವಲ್ ಟು c. c1 ವ್ಯಾಲ್ಯೂ ಏನು, a ಪ್ಲಸ್ c2 ವ್ಯಾಲ್ಯೂ ಏನಿದೆ ನನಗೆ b ಮೈನಸ್ a ಪ್ಲಸ್ c3 ವಿಲ್ ಬಿ ಈಕ್ವಲ್ ಟು c. ಸರಿನಾ? ಸೊ ಇವಾಗ a ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಆಗುತ್ತೆ. ಸೊ ಪ್ಲಸ್ b ಪ್ಲಸ್ ಇಂಟು ಮೈನಸ್ ಮೈನಸ್, ಸೊ ಮೈನಸ್ a ಪ್ಲಸ್ c3 ವಿಲ್ ಬಿ ಈಕ್ವಲ್ ಟು c. ಸೊ ಇವಾಗ ಪ್ಲಸ್ a ಮೈನಸ್ a ಕ್ಯಾನ್ಸಲ್ ಔಟ್ ಆಗುತ್ತೆ. ಸೊ ಜಸ್ಟ್ b ಪ್ಲಸ್ c3 ವಿಲ್ ಬಿ ಈಕ್ವಲ್ ಟು c ಉಳಿತು. ಸೊ ನನಗೆ c3 ಮಾತ್ರ ಬೇಕು. ಸೊ ಪ್ಲಸ್ b ಅನ್ನ ಆ ಕಡೆ ಕಳಿಸ್ತೀನಿ, c3 ವಿಲ್ ಬಿ ಈಕ್ವಲ್ ಟು c ಮೈನಸ್ b. ಸೊ ಇವಾಗ c1 c2 c3 ವ್ಯಾಲ್ಯೂ ನನಗೆ ಸಿಕ್ಕಿದೆ. ಸೊ ಇವಾಗ ನಾನೇನಂತ ಕನ್ಕ್ಲೂಡ್ ಮಾಡ್ಬೋದು, ಎಸ್. ಸೊ ಸ್ಪ್ಯಾನ್ ವೆಕ್ಟರ್ ಸ್ಪೇಸ್ ಫಾರ್ v3 ಆಫ್ ಆಲ್ ರಿಯಲ್ ನಂಬರ್ಸ್. ಸೊ ರಿಯಲ್ ನಂಬರ್ಸ್ ಇರುವಂತಹ ಸೆಟ್ಟಿನ ವೆಕ್ಟರ್ಗೆ ಇದು ಸ್ಯಾಟಿಸ್ಫೈ ಆಗುತ್ತೆ ಅಂತ ಅಂದ್ರೆ ಲೀನಿಯರ್ ಕಾಂಬಿನೇಷನ್ಸ್ ಬರ್ತವೆ ಅಂತ ನಾನು ಕನ್ಕ್ಲೂಡ್ ಮಾಡಬೇಕು. ಸೊ ಕನ್ಕ್ಲೂಷನ್ ಇಲ್ಲಿ ಬರೀತಾ ಹೋಗ್ತೀನಿ. ದೇರ್ಫಾರ್ ಎವ್ರಿ
A, B, C in vector space of real numbers can be expressed as linear combination of ವೆಕ್ಟರ್ v1 ವೆಕ್ಟರ್ v2 ಮತ್ತೆ ವೆಕ್ಟರ್ v3 ಸರಿನಾ. ಸೊ ಲಾಸ್ಟ್ ಅಲ್ಲಿ ಏನ್ ಬರೀಬಹುದು, ವಿಚ್ ಇಂಪ್ಲೈಸ್ ವೆಕ್ಟರ್ಸ್ v1 v2 v3 ಸ್ಪ್ಯಾನ್ v3 ಆಫ್ r. ಇಷ್ಟೇ ಸಿಂಪಲ್. ಸೊ ಫೈನಲ್ ಕನ್ಕ್ಲೂಷನ್ ಅನ್ನ ಬರಿಬೇಕು. ಸೊ ಏನ್ ಮಾಡಿದ್ವಿ, C1 C2 C3 ವ್ಯಾಲ್ಯೂನ ಕಂಡುಹಿಡ್ಕೊಂಡ್ವಿ. ಸೊ ABC ವ್ಯಾಲ್ಯೂ ಏನೇ ಆಗಿದ್ರು ಕೂಡ ರಿಯಲ್ ನಂಬರ್, ಯಾವುದೇ ರಿಯಲ್ ನಂಬರ್ ಬಂದ್ರೂ ಕೂಡ ಇದು ಸ್ಯಾಟಿಸ್ಫೈ ಮಾಡುತ್ತೆ ಅಂತ ನಾವು ಕಂಡೀಷನ್ಸ್ ಅನ್ನ ಬರ್ದಿದ್ವಿ. ಸೊ ಡಿಫ್ರೆಂಟ್ ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡಬೇಕಾಗುತ್ತೆ. ಸೊ ಆ ಎಲ್ಲಾ ಪ್ರಾಬ್ಲಮ್ಗಳು ನಿಮಗೆ ಪ್ಲೇ ಲಿಸ್ಟ್ ಅಲ್ಲಿ ಸಿಗ್ತವೆ. ಸೊ ಪ್ಲೇ ಲಿಸ್ಟ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಏನೇ ಡೌಟ್ ಇತ್ತು ಅಂತಂದ್ರೂ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು.